ಇದೀಗ ಒಂದು ಮಾಹಿತಿಯ ಪ್ರಕಾರ ನಿಂತಿದ್ದ ಗೂಡ್ಸ್ ರೈಲಿಗೆ ಹಂಪಿ ಎಕ್ಸ್‌ಪ್ರೆಸ್ ರೈಲಿಗೆ ಡಿಕ್ಕಿ ಹೊಡೆದಿದೆ. ಇದೀಗ ನಮಗೆ ಲಭ್ಯವಾಗ್ತಿರೋ ಮಾಹಿತಿಯ ಪ್ರಕಾರ ನಿಂತಿದ್ದ ಗೂಡ್ಸ್ ರೈಲಿಗೆ ಹಂಪಿ ಎಕ್ಸ್‌ಪ್ರೆಸ್ ಡಿಕ್ಕಿ ಹೊಡೆದಿರುವಂತದ್ದು. ಆಂಧ್ರದ ಪೆನಗೊಂಡ ರೈಲ್ವೆ ನಿಲ್ದಾಣದಲ್ಲಿ ಒಂದು ಘಟನೆ ಸಂಭವಿಸಿದೆ. ಆಂಧ್ರ ಪ್ರದೇಶದ ಪೆನಗೊಂಡ ಅನ್ನೋ ರೈಲ್ವೆ ನಿಲ್ದಾಣದಲ್ಲಿ ಘಟನೆ ಸಂಭವಿಸಿರುವಂತದ್ದು. ಸ್ಥಳದಲ್ಲೇ 6 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದರೆ 30ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಂಪಿ ಎಕ್ಸ್‌ಪ್ರೆಸ್ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಡಿಕ್ಕಿಯಿಂದ 2 ಬೋಗಿಗಳಲ್ಲಿ ಬೆಂಕಿ ಕೂಡ ಹೊತ್ಕೊಂಡಿರುವಂತದ್ದನ್ನು ಗಮನಿಸಬಹುದಾಗಿದೆ. ಒಟ್ಟಾರೆ ಬೆಳಗಿನ ಜಾವ ಒಂದು ಘಟನೆ ನಡೆದಿರಬಹುದು. ನಿಂತಿದ್ದ ಗೂಡ್ಸ್ ರೈಲಿಗೆ ಹಂಪಿ ಎಕ್ಸ್‌ಪ್ರೆಸ್ ಡಿಕ್ಕಿ ಹೊಡೆದಿರುವಂತದ್ದು. ಆಂಧ್ರ ಪ್ರದೇಶದ ಪೆನಗೊಂಡ ರೈಲ್ವೆ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಆಂಧ್ರ ಪ್ರದೇಶದ ಪೆನಗೊಂಡ ರೈಲ್ವೆ ಸ್ಟೇಷನ್ ಇದ್ದು ಇಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ ಘಟನೆಯಿಂದ ಅಂತ ಹೇಳಲಾಗ್ತಾ ಇದೆ. 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆಂಧ್ರದ ಅನಂತಪುರ ಜಿಲ್ಲೆಯ ಪೆನಗೊಂಡ ಅನ್ನೋ ರೈಲ್ವೆ ನಿಲ್ದಾಣದಲ್ಲಿ ಘಟನೆ ಸಂಭವಿಸಿರುವಂತದ್ದು. ಹಂಪಿ ಎಕ್ಸ್‌ಪ್ರೆಸ್ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ಡಿಕ್ಕಿಯಿಂದ 2 ಬೋಗಿಗಳಿಗೆ ಬೆಂಕಿ ಕೂಡ ಹೊತ್ಕೊಂಡಿದೆ. ಸುಮಾರು 6 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. 30ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಯಾವ ಸಂದರ್ಭದಲ್ಲಿ ಹೀಗೆ ಒಂದು ಘಟನೆ ನಡೀತು ಅನ್ನೋದ್ರ ಬಗ್ಗೆ ಸದ್ಯದ ಮಾಹಿತಿ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ನಿಂತಿದ್ದ ಗೂಡ್ಸ್ ರೈಲಿಗೆ ಹಂಪಿ ಎಕ್ಸ್‌ಪ್ರೆಸ್ ಡಿಕ್ಕಿ ಹೊಡೆದಿರುವಂಥದ್ದು. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಕುಲಕರ್ಣಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಯಾವಾಗ ಈ ಒಂದು ಘಟನೆ ನಡೆದಿದ್ದು? 6 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ವರದಿಯನ್ನು ಕೊಟ್ಟಿದ್ದೀರಾ, ಹೆಚ್ಚಿನ ಮಾಹಿತಿ ಏನಿದೆ? ಹೌದು ದಿವ್ಯಾ, ಈಗಾಗಲೇ ಏನಂತಂದ್ರೆ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಏನು 4:45ರಿಂದ 5 ಗಂಟೆ ಸುಮಾರಿಗೆ ಏನಿದೆ ಏನು ಹಂಪಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ತೆರಳಬೇಕಾದಂತ ಹಂಪಿ ಎಕ್ಸ್‌ಪ್ರೆಸ್ ಟ್ರೈನು ನಿಂತಿದ್ದ ಒಂದು ಗೂಡ್ಸ್ ಟ್ರೈನಿಗೆ ಏನು ಪೆನಗೊಂಡ ಒಂದು ಗ್ರಾಮದಲ್ಲಿ ನಿಂತಿದ್ದ ಒಂದು ಗೂಡ್ಸ್ ಟ್ರೈನ್ಗೆ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲಿ 2 ಬೋಗಿಗಳಿಗೆ ಬೆಂಕಿ ಹತ್ತಿಕೊಂಡು ದೊಡ್ಡ ಅಗ್ನಿ ದುರಂತವೇ ಅಲ್ಲಿ ನಡೆದು ಹೋಗಿದೆ ಮತ್ತು 4 ಬೋಗಿಗಳು ಸಂಪೂರ್ಣವಾಗಿ ಜಖಂಗೊಂಡಿದೆ. ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ 3 ಪ್ರಯಾಣಿಕರು ಸಜೀವವಾಗಿ ಸ್ಥಳದಲ್ಲೇ ದಾನಗೊಂಡಿದ್ದಾರೆ ಮತ್ತು ಇನ್ನು 3 ಸಿಕ್ಕಾಕೊಂಡು ರೈಲ್ನಾಡಿ ಸಿಕ್ಕಾಕೊಂಡು ಸತ್ತೋಗಿದ್ದಾರೆ. ಒಟ್ಟು ಈಗ ಮೃತರ ಸಂಖ್ಯೆ 6ಕ್ಕೆ ಇದ್ದು ಇನ್ನೂ ಹೆಚ್ಚಾಗುವ ಬಹಳಷ್ಟು ಸಾಧ್ಯತೆಗಳು ಇವೆ ದಿವ್ಯಾ. ಮತ್ತು ಈಗಾಗಲೇ ಏನಂತಂದ್ರೆ ಒಂದು 10ರಿಂದ 20ಕ್ಕೂ ಹೆಚ್ಚು ಜನ ರೈಲ್ವೆ ಒಳಗಡೆ ಸಿಕ್ಕಾಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ರೈಲ್ವೆ ಸಿಬ್ಬಂದಿಗಳು ಬಂದು ಏನು ಬೋಗಿಯನ್ನು ಕಟ್ ಮಾಡುವ ಮೂಲಕ ಪ್ರಯಾಣಿಕರು ಹೊರತೆಗೆಯುವ ಹರಸಾಹಸನೆ ಪಡ್ತಾ ಇದ್ದಾರೆ ದಿವ್ಯಾ. ಸೊ ರೈಲ್ವೆ ಸ್ಟೇಷನ್ ಅಂದಾಗ ನರಸಿಂಹಮೂರ್ತಿ ಒಂದು ಸಿಗ್ನಲ್ಸ್ ಇರುತ್ತೆ. ವಿತೌಟ್ ಇನ್ಸ್ಟ್ರಕ್ಷನ್ ಯಾವುದೂ ಕೂಡ ರೈಲು ಪಾಸ್ ಆಗೋದಿಲ್ಲ. ಆದರೆ ಗೂಡ್ಸ್ ರೈಲಿಗೆ ನಿಂತಿದ್ದ ರೈಲಿಗೆ ಡಿಕ್ಕಿ ಹೊಡೆದಿರುವಂಥದ್ದು ಹೇಗೆ ಸಂಭವಿಸ್ತು ಅಂತ? ಹೌದು ದಿವ್ಯಾ, ಈಗಾಗಲೇ ಅಂತಂದ್ರೆ ಇದು ಕೂಡ ಹಲವಾರು ಗೊಂದಲಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೇಕಾದ್ರೆ. ಯಾಕಂದ್ರೆ ಸಿಗ್ನಲ್ ಜಂಪ್ ಆಗಿದೆ ಅಥವಾ ಟ್ರೈನ್ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಕ್ಕಿ ಹೊಡೆದ ಎಂಬುದು ಇನ್ನುವರೆಗೂ ಖಚಿತವಾದಂತ ಮಾಹಿತಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕೇವಲ ಒಂದು ಇದು ಇನ್ಸಿಡೆನ್ಸ್ ಯಾವ ರೀತಿಯಾಗಿದೆ ಎಂಬುದು ಕೂಡ ರೈಲ್ವೆ ಅಧಿಕಾರಿಗಳು ತೋರಿಸ್ತಾ ಇಲ್ಲ ಮತ್ತು ಈ ಬಗ್ಗೆ ಯಾರು ಕೂಡ ಪ್ರತಿಕ್ರಿಯೆ ನೀಡಲು ಮುಂದಾಗ್ತಾ ಇಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಇಲ್ಲಿ ಒಂದು ಈ ಘಟನೆಯಿಂದ ಏನಂತಂದ್ರೆ ಸುಮಾರು ಒಂದು 25ಕ್ಕೂ ಹೆಚ್ಚು ಜನರು 25ಕ್ಕೂ ಹೆಚ್ಚಿನ ಗಂಭೀರವಾದಂತ ಗಾಯಗೊಂಡಿದ್ದಾರೆ ಮತ್ತು 50ಕ್ಕೂ ಹೆಚ್ಚು ಜನ ಸಣ್ಣ ಪುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಾರೆ. ಇವರೆಲ್ಲರನ್ನು ಕೂಡ ಇಂದೂಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಉಳಿದಂತ ಪ್ರಯಾಣಿಕರು ಅನಂತಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಜಾಯಿನ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಹೇಳ್ಬೇಕಂದ್ರೆ ಮೃತರು ಇನ್ನೂ ಜಾಸ್ತಿ ಆಗುವ ಬಹಳಷ್ಟು ಸಾಧ್ಯತೆಗಳು. ಯಾಕಂದ್ರೆ ಇದು ಒಂದು ದೊಡ್ಡ ಟ್ರೈನ್ ಆಗಿರೋದ್ರಿಂದ
ಏನು ಹುಬ್ಬಳ್ಳಿಯಿಂದ ಗುಂತಕಲ್ವರೆಗೆ ಬಂದು ಗುಂತಕಲ್ಲಿಂದ ಬೆಂಗಳೂರಿಗೆ ಹೋಗುವಂತ ಈ ಟ್ರೈನ್ ಅಲ್ಲಿ ರಾಯಚೂರಿಂದ ಕೂಡ ಲಿಂಕ್ ಬರ್ತಾ ಇದೆ. ರಾಯಚೂರಿನಿಂದ ಕೂಡ ಗುಂತಕಲ್ಲಿ ಬರುವಂತ ಟ್ರೈನ್ ಅಲ್ಲಿಂದ ಬೋಗಿಗಳು ಹೆಚ್ಚಾಗ್ತವೆ. ಸುಮಾರು 10ರಿಂದ 15 ಬೋಗಿ ಇರ್ತಕ್ಕಂಥ ದೊಡ್ಡ ಟ್ರೈನು. ಒಂದು ಒಟ್ಟಾರೆ ಟ್ರೈನ್ ನಲ್ಲಿ ಒಂದು ಸುಮಾರು 1000 ಜನಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಾದಂತ ಅಂಶ ಅಂದ್ರೆ ಕೆಲವೊಂದಿಷ್ಟು ಜನ ಏನು ಟ್ರೈನ್ ಆಕ್ಸಿಡೆಂಟ್ ಆಗಿದೆ ಅನ್ನೋ ಗಾಬರಿಯಲ್ಲಿ ಒಂದಿಷ್ಟು ಜನ ಹಾರ್ಟ್ ಅಟ್ಯಾಕ್ ಆ ತರ ಆಗಿದೆ ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.